23, 24 ಹಾಗೂ 25ನೇ ಕವನ. ಇವುಗಳಲ್ಲಿ ಕರ್ಣನು ಬಿಲ್ಲನ್ನು ಇನ್ನೇನು ಎತ್ತುವಂಥವನಾಗಿ ಕೊನೆ ಗಳಿಗೆಯಲ್ಲಿ ಕೆಳಗೆ ಬೀಳುತ್ತದೆ. ಆಗ ತಾನು ಮಣ್ಣು ಮುಕ್ಕುತ್ತಾನೆ. ಇದು ಈ ಕವನಗಳ ಶೀರ್ಷಿಕೆ. ಈತನ ಅರ್ಜುನನಲ್ಲಲೇ ಅತಿಶಯವುಳ್ಳ ಯಂತ್ರವನ್ನೀತ ಗೆಲಿದರೆ ಪುಣ್ಯವು ಅಸಲೆ ತಂಗಿಗನುಸಾರ ಈತ ವರನಹುದನುತ ಲಲನಾ ಜಾತವನ್ನು ಅನೀಕ್ಷಿಸುತ್ತಾ ಸಂಪ್ರೀತಿಯಲ್ಲಿ ಕೊಂಡಾಡುತ್ತಿರುವುದು ರಾಯ ಕೇಳೆಂದ. ಅಂದರೆ ಹೆಂಗಳೆಯರು ಅತಿಶಯ ರೂಪವುಳ್ಳ ಇವನು ಅರ್ಜುನನಲ್ಲ ತಾನೇ, ಇವನು ಧನುಸ್ಸನ್ನು ಗೆದ್ದರೆ ದ್ರೌಪದಿಯ ಪುಣ್ಯ, ಇವನು ಅವಳಿಗೆ ಅನುರೂಪನಾದ ವರ ಎಂದು ಕರ್ಣನನ್ನು ಹೊಗಳುತ್ತಿದ್ದರು ಅಲ್ಲಿ ನೆರೆದಿದ್ದಂಥ ಹೆಂಗಳೆಯರು. ತುಡುಕಿದನು ಚಾಪವನು ಮಹಿ ಹಿಂಬಿಡುಕಿದರೆ ಮಂಡಳಿಸಿ ಜಾಡಿಸಿ ಜಡಿದು ಜರೆದೌಕಿದನು ದಂಡೆಯ ನಿಕ್ಕಿ ಕೋಪದಲ್ಲಿ ಒಡಕರಿಸಿ ಸತ್ವಾತೀಶಯವನ ಹಿಮ್ಮಡಿಸಿ ಈ ಸರ್ಷಪ ಮಾತ್ರ ತಿರುವನು ತೊಡಿಸಿಲಿಯದೆ ಹಿಂಗಿ ಮೌನದಲ್ಲಿದ್ದನ ಕರ್ಣ. ಆದರೆ ಕರ್ಣನ ಬಿಲ್ಲನ್ನು ಎತ್ತಿದನು, ಅದು ಭೂಮಿಯನ್ನು ಬಿಡಲಿಲ್ಲ. ಅವನು ದಂಡೆಯಿಟ್ಟು ಅದನ್ನು ಲೆಕ್ಕಿಸದೆ ಮೈ ಬಿಗಿದು ಧ್ವನಿ ಮಾಡಿ ಸತ್ವದಿಂದ ಅದನ್ನು ಉಕ್ಕಿ ಎದೆಯನ್ನು ತೊಡಿಸಲು ಹೋದಾಗ ಒಂದು ಸಾಸಿವೆ ಕಾಳಿನ ಅಂತರದಿಂದ ಸಾಧ್ಯವಾಗದಿರಲು ಹಿಂದೆ ಸರಿದು ಮೌನವನ್ನು ತಾಳಿದನು ಕರ್ಣನು. 25ನೇ ಕವನ. ಇವರು ನಾಲ್ವರಿಗೊಂದೇ ಪಥ, ಹಲವರ ಅವಗಡಿಸಿ ಮಣ್ಮುಕ್ಕಿದರು. ಬಹು ಭುವನಾಪತಿಗಳು ಭಾರೀ ಧನುವಿದೆ ಭಾಮಿನಿಯ ಮುಂದೆ ಯಮಗೆ ತವಗಿದು ವಶವೇ ಭಾವನ್ನವನು ವೇಷ್ಟಿಸಿ ಭುಜಗವಿದೆ ಎಂದನಿಪರು ಹೊರಗೊಂದಿದರೆ ಭಯಮುಖದ ದುಗುಡದಲ್ಲಿ. ಅಂದರೆ ಜರಾಸಂಧ, ಶಿಶುಪಾಲ, ಶಲ್ಯ, ಕರ್ಣರು ಒಂದೇ ದಾರಿಯನ್ನು ಹಿಡಿದರು. ಮೊದಲೇ ಅನೇಕ ರಾಜರು ಭಂಗಿತರಾದರು. ನಮಗೆ ಈ ಬಿಲ್ಲು ಬಗ್ಗಿತೆ, ದ್ರೌಪದಿಯು ಶ್ರೀಗಂಧ ವೃಕ್ಷ, ಅದನ್ನು ಬಿಲ್ಲೆಂಬ ಹಾವು ಸುತ್ತಿಕೊಂಡಿದೆ ಎಂದು ಉಳಿದ ರಾಜರೆಲ್ಲರೂ ಅಳುಕಿ ಸುಮ್ಮನಾದರು. ಧನ್ಯವಾದಗಳು.